ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಚಂದ್ರದ್ರೋಣ ಪರ್ವತದಲ್ಲಿ ನೆಲೆಸಿರುವ ದೇವಿರಮ್ಮ ಬೆಟ್ಟಕ್ಕೆ ಹೋಗೋರಿಗೆ ಹೊಸ ರೂಲ್ಸ್ ಜಾರಿಯಾಗಿದೆ. ಹೌದು, ದೇವಿರಮ್ಮ ದೇವಿ ಮಹಾಶಕ್ತಿ ಸ್ವರೂಪವಾದ ಈಕೆ ಮಹಿಷಾಸುರ ಸಂಹಾರದ ನಂತರ ಶಾಂತಿ ಹಾಗೂ ಆಶ್ರಯಕ್ಕಾಗಿ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟವನ್ನು ಆರಿಸಿಕೊಂಡ ದೇವಿಯ ಸ್ವರೂಪವಾಗಿದ್ದಾಳೆ. ಈ ಬೆಟ್ಟದಲ್ಲಿರುವ ದೇವಿಯ ದರ್ಶನ ಸಿಗುವುದು ವರ್ಷಕ್ಕೊಮ್ಮೆ ಮಾತ್ರ, ಅದು ನರಕ ಚತುರ್ದಶಿಯ ದಿನದಂದು. ಈ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬೆಟ್ಟ ಹತ್ತುತ್ತಾರೆ. ಆದರೆ ಈ ಬಾರಿ ದೇವಿಯ ದರ್ಶನ ಪಡೆಯಲು ಅವಕಾಶ ಇಲ್ಲ. ಯಾಕಂದ್ರೆ ಈ ಬಾರಿ ದೇವಿರಮ್ಮ ನೋಡೋಕೆ ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಆ ರೂಲ್ಸ್ ಏನಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷ ರಾತ್ರಿ ಇಡೀ ಬೆಟ್ಟ ಹತ್ತಲು ಅವಕಾಶ ಇರೋದಿಲ್ಲ. ಬದಲಾಗಿ ದೀಪಾವಳಿ ಹಿಂದಿನ ದಿನ ಅಂದ್ರೆ ಭಾನುವಾರ 19ನೇ ದಿನಾಂಕ ಅಮ್ಮನಿಗೆ ವಿಶೇಷ ಅಲಂಕಾರ ಪೂಜೆ ಇರುತ್ತೆ. ಆ ದಿನ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಗೆ ಮಾತ್ರ ಅಮ್ಮನ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರ ಸಂಜೆ 6 ಗಂಟೆಯ ಮೇಲೆ ಬೆಟ್ಟ ಹತ್ತೋಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ನಂತರ ದೀಪಾವಳಿಯ ಮೊದಲ ದಿನ ಅಂದ್ರೆ ನರಕ ಚತುರ್ದಶಿ ದಿನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ತನಕ ಮಾತ್ರ ದೇವಿರಮ್ಮನನ್ನ ನೋಡೋಕೆ ಅವಕಾಶ ಇರುತ್ತೆ ಅಷ್ಟೇ. ಇನ್ನು ಬೆಟ್ಟಕ್ಕೆ ಬರುವವರು ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ತಾಯಿಯ ದರ್ಶನಕ್ಕೆ ಡ್ರೆಸ್ ಕೋಡ್ ಕೂಡ ಇದೆ, ಎಲ್ಲರೂ ಫಾಲೋ ಮಾಡಲೇಬೇಕು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ.